ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದಿರಿ? ಆರಾಮದಿರಾ ಅಂತ ಅನ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಎಲ್ಲಪ್ಪ ಅಂತಂದರೆ ವಾಘಾ ಬಾರ್ಡಲ್ಲಿದ್ದೀನಿ ನಾನು. ವಾಘಾ ಬಾರ್ಡಲ್ಲಿ ಏನೇನು ನೋಡಿದೆ ನಾನು ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ನಾನು. ನೀವು ನೋಡೋಕೆ ತಯಾರಿದ್ದೀರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ನೋಡಿ ಫ್ರೆಂಡ್ಸ್, ನಾವು ಹೊರಗಡೆ ಬಂದ್ವಿ. ಈಗ ಹೊರಗಡೆ ಬಂದು ಕೂತಿದ್ವಿ. ಬಿಸಿಲು ಅಂದರೆ ತುಂಬ ಬಿಸಿಲು. ಮುಂದೆ ಬಂದು ಕೂತ್ಕೋಬೇಕಂತ ಬೇಗನೆ ಬಂದ್ವಿ. ನಾವು 4 ಗಂಟೆಗೆ ಬಂದ್ವಿ. ಅದು ಶುರು ಆಗೋದು 6 ಗಂಟೆ, 6:15 ಶುರು ಆಯಿತು. 2 ಅವರ್ ಬಿಸಿಲಲ್ಲಿ ಕೂತಿದ್ವಿ. ನೋಡಿ, ಈಗ ಕ್ಯಾಪ್ ಇಟ್ಕೊಂಡಿದ್ದೀನಿ, ವೇಲ್ ಹಾಕ್ಕೊಂಡಿದ್ದೀನಿ. ಅಂದ್ರೂ ಅಷ್ಟು ಸೆಕೆ ಅಂದರೆ ಫುಲ್ಲು ಸೆಕೆ, ತುಂಬ ಸೆಕೆ ಇತ್ತು. ಆದ್ರೂ ಅದೊಂಥರ ಏನೋ ಬಿಸಿಲಾದ್ರೇನು ಮಳೆ ಆದ್ರೇನು ನೋಡಬೇಕಂತ ಅದು ಒಂಥರ ಉಲ್ಲಾಸ. ದೇಶ ಅಂದರೆ ಅಷ್ಟು ಪವರ್ಫುಲ್ಲಾಗಿ ಶಕ್ತಿ ಬರುತ್ತೆ, ಏನಾದ್ರೂ ಪರವಾಗಿಲ್ಲ ಅಂತಂದು. ಹಾಗಾಗಿ ನಾವು ಕೂತ್ಕೊಂಡು ನೋಡ್ತಾ ಇದ್ವಿ. ಬನ್ನಿ ನಿಮಗೂ ತೋರಿಸ್ತೀನಿ ನಾನು ಏನೇನಾಯಿತು ಇಲ್ಲೆಲ್ಲ. कृपया ध्यान दें, स्वच्छता एवं सफाई को ध्यान में रखते हुए पानी की खाली बोतल, प्लास्टिक इत्यादि को उपयोग करने के उपरांत स्टेडियम में लगे कूड़ेदान में डालें। कूड़ेदान का ही प्रयोग करें। स्टेडियम में ನೋಡಿ ಫ್ರೆಂಡ್ಸ್, ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಆದರೆ ಮೊದಲೆಲ್ಲ ದೇಶಭಕ್ತಿ ಗೀತೆಗಳು ಹಾಕಿದರು. ಹಾಗಾಗಿ ನಾನು ನಿಮಗೆ ಆ ಸೌಂಡು ಕೊಡೋಕ್ಕಾಗಿಲ್ಲ, ಯಾಕಂದರೆ ಇಶ್ಯೂ ಆಗುತ್ತೆ ಅಂಥೇಳಿ ನಾನು ಬೇರೆಯೇ ಮ್ಯೂಸಿಕ್ ಕೊಡ್ತಾಯಿದ್ದೀನಿ. ನೋಡಿ, ಫಸ್ಟ್ ಬಂದು ಧ್ವಜ ಹಾರಿಸಿದರು. ಧ್ವಜ ಹಾರಿಸಿದ ಮೇಲೆ ಹಾಡು ಹಾಕಿದರು, ದೇಶಭಕ್ತಿ ಗೀತೆ. ನಾವೆಲ್ಲ ಕೂತ್ಕೊಂಡು ಫುಲ್ಲು ಡ್ಯಾನ್ಸ್ ಮಾಡ್ತಾಯಿದ್ವಿ. ನೋಡಿ, ಇಲ್ಲೆಲ್ಲ ಲೇಡೀಸ್ಗೆಲ್ಲ ಕರೆದು ಅವರಿಂದ ಫ್ಲಾಗು ಆರಿಸ್ಕೊಂಡು ಇಲ್ಲಿವರೆಗೂ ಬಾರ್ಡ್ರ್ವರೆಗೂ ಬಂದು ಮತ್ತೆ ಹೋಗಬೇಕು, ಇನ್ನೊಬ್ರಿಗೆ ಕೊಡಬೇಕು, ಇನ್ನೊಬ್ಬರು ಬರ್ತಾರೆ. ಆ ಥರ ಎಂಟರ್ಟೈನ್ಮೆಂಟ್ ಥರ ಮಾಡಿದರು. ತುಂಬ ಚೆನ್ನಾಗಿ ಅನ್ನಿಸ್ತು. ಫುಲ್ಲು ದೇಶಭಕ್ತಿ ಗೀತೆ ಎಲ್ಲ ಫುಲ್ಲು ಮೈಯಲ್ಲಿ ಆ ಥರ ಉಲ್ಲಾಸ ಬರ್ತಾಯಿತ್ತು. ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು, ಯಾರೂ ಸುಮ್ಮನೆ ಕೂತ್ಕೊತಾ ಇರಲಿಲ್ಲ. ಅದು ಆ ದೇಶಭಕ್ತಿ ಗೀತೆ ಅಂದ್ರೆ ಆ ಥರ ಮೈಯಲ್ಲಿ ಒಂಥರ ಏನೋ ಹೇಳೋಕ್ಕಾಗಲ್ಲ. ಅದು ಅಲ್ಲಿ ಕೂತ್ಕೊಂಡು ನೋಡಿದ್ರೆ ಅದು ಗೊತ್ತಾಗುತ್ತೆ ನಿಮಗೂ. ನೀವು ಒಂದ್ಸರಿ देशभक्ति संगीत पर डांस करना चाहती हो अथवा डांस करने की इच्छुक हो, स्टेडियम में नीचे आ जाए, ओनली फॉर लेडीज. ನೋಡಿ, ಲೇಡೀಸ್ ಯಾರ್ಯಾರು ಡ್ಯಾನ್ಸ್ ಮಾಡ್ತಾರೆ ಅವ್ರು ಬನ್ನಿ ಅಂತ ಕರೆದ್ರು. ಬಟ್ ನಾನು ಹೋಗೋಕ್ಕಾಗಿಲ್ಲ, ನಾನು ಫುಲ್ ಮೇಲೆ ಕೂತಿದ್ದೆ ಮುಂದ್ಗಡೆ. ಮತ್ತು ಹೋದರೆ ಎಲ್ಲಿ ಸೀಟ್ ಹೋಗುತ್ತೆ ಅಂತ ಅದಕ್ಕೆ ಹೋಗಲಿಲ್ಲ. ನಾನು ಕುಂತಲ್ಲೇ ಫುಲ್ಲೇ ಎಂಜಾಯ್ ಮಾಡಿದೆ, ಫುಲ್ಲು ಡ್ಯಾನ್ಸ್ ಮಾಡಿದೆ. ನಾನು ಮಾಡಿದೆ, ನಮ್ಮ ಮನೆಯವರು ಮಾಡಿದರು. ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಎಷ್ಟೊಂದು ಜನ ಬಂದರು ನೋಡಿ, ಬಂದು ಡ್ಯಾನ್ಸ್ ಮಾಡ್ತಾಯಿದ್ರು. ಓನ್ಲಿ ಲೇಡೀಸಿಗೆ ಮಾತ್ರ ಅಂತ ಅಂದರು. ಹಾಗಾಗಿ ಬರೀ ಲೇಡೀಸಿಗೆ ಹೋಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಒಂದರಿಗಿಂತ ಒಂದು ಸಖತ್ ಹಾಡು ಹಾಕಿದರು ದೇಶಭಕ್ತಿ ಗೀತೆ. ಆ ದೇಶಭಕ್ತಿ ಗೀತೆ ಕೇಳಿದ್ರೆ ಸಾಕು, ಮೈಯಲ್ಲಿ ಪವರ್ಫುಲ್ಲು ಶಕ್ತಿ ಬಂದುಬಿಡುತ್ತೆ. ಅಷ್ಟು ಡ್ಯಾನ್ಸ್ ಆಡ್ಬೇಕು ಅನಿಸುತ್ತೆ. ನೋಡಿ, ಇಲ್ಲಿ ನಾನು ನಮ್ಮ ಮನೆಯವ್ರನ್ನ ಕೂತಲ್ಲೇ ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಸಲ ಹತ್ತಿರ ಇದ್ದರೆ ನಾನು ಹೋಗಿ ಡ್ಯಾನ್ಸ್ ಮಾಡ್ತಾಯಿದ್ದೆ. ನೋಡಿ, ನಮ್ಮ ಫ್ರೆಂಡ್ಸ್ ಎಲ್ಲ ಹೋದರು. ಅವರೆಲ್ಲ ಹೋದ್ಮೇಲೆ ಅಯ್ಯೋ ನಾನು ಹೋಗ್ಬೋದಾಗಿತ್ತಲ್ಲ ಅಂದರೆ ನಾನು ಈಗ ಒಂದು 8 ಇಯರ್ಸ್ ಬ್ಯಾಕ್ ಹೋಗಿ ಡ್ಯಾನ್ಸ್ ಮಾಡಿದ್ದೀನಿ, ಫ್ಲಾಗು ಹಾರಿಸಿದ್ದೀನಿ. ಅವಾಗ ನಾನು ಯೂಟ್ಯೂಬ್ ಚಾನಲ್ ಇರಲಿಲ್ಲ, ಹಾಗಾಗಿ ನಿಮ್ಗೆ ತೋರ್ಸೋಕೆ ಆಗಲಿಲ್ಲ ಚಾನ್ಸು. ಇವಾಗ ತೋರಿಸ್ಬೇಕಂದ್ರೆ ನಾನು ಫುಲ್ ಮೇಲೆ ಕೂತಿದ್ದೆ, ಹೋಗೋಕ್ಕಾಗಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ತುಂಬ ಖುಷಿ ಆಯಿತು. ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಬನ್ನಿ ನೋಡೋಣ. ನೋಡಿ, ಸ್ಟಾರ್ಟಿಂಗ್ ನಿಮಗೆ ಹೊರಗಡೆ ತೋರಿಸಿದ್ದೆ ನಾನು ಫ್ಲಾಗ್ದು ಕಂಬ. ಅವಾಗಿನ್ನೂ ಜೆಂಡ ಹಾರಿಸಿದ್ದಿಲ್ಲ. ಇವಾಗ ನೋಡಿ, ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತಲ್ಲ, ಸ್ಟಾರ್ಟ್ ಆದಮೇಲೆ ಫ್ಲಾಗ್ ಹಾರಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ.
सभी उपस्थित गणमान्य व्यक्तियों का बीएसएफ की तरफ से रिट्रीट सेरेमनी परेड पर एक बार पुनः स्वागत है। साथ ही आज की शानदार परेड पर 2 महिला प्रहरियों का भी विशेष योगदान है। महिला प्रहरी काजल कुमारी एवं महिला प्रहरी प्रीति कुमारी। आप सभी दर्शकों से निवेदन है एवं वंदे मातरम के अतिरिक्त किसी भी अन्य नारे का प्रयोग ना करें। साथ ही दर्शक जब तक रिट्रीट सेरेमनी परेड समाप्त ना हो सभी दर्शक अपने अपने स्थान पर बैठे रहें। वह परेड समाप्ति के पश्चात ही अपने स्थान को छोड़ें। वह स्टेडियम से बाहर निकलने के लिए स्टेडियम के मुख्य द्वार, स्वर्ण जयंती द्वार एवं स्टेडियम में बने एग्जिट वे का प्रयोग करें। साथ ही दर्शक अपने कीमती सामान, मोबाइल, पर्स, भारत माता की, भारत माता की, हिंदुस्तान जिंदाबाद, हिंदुस्तान जिंदाबाद, हिंदुस्तान जिंदाबाद, वंदे मातरम, वंदे मातरम, वंदे मातरम, वंदे मातरम, वंदे मातरम, वंदे मातरम।
के सम्मान में अपने अपने स्थान पर खड़े हो जाएं। Attention please. All spectators are kindly requested to stand at their respective places as a mark of respect to the national flag during its launch. And please maintain silence throughout the ceremony. Thank you. साथ ही इस दौरान शांति बनाए रखें तथा किसी भी नारे आदि का प्रयोग न करें। वे दर्शक जो वर्दी में हैं, उनसे निवेदन है कि राष्ट्रीय ध्वज को सल्यूट दें। अब आप मेरे साथ 3 बार हिंदुस्तान जिंदाबाद का नारा लगाएंगे। हिंदुस्तान 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 जिंदाबाद ಫ್ರೆಂಡ್ಸ್, ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಈ ವಿಡಿಯೋ ಹೇಗೆ ಅನಿಸ್ತು, ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಏನೇನು ಯಾರು ಹೊಸಬರು ನೋಡ್ತಾ ಇದ್ದಾರೆ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ವಂದೇ ಮಾತರಂ. ಜೈ ಹಿಂದ್. ಬೋಲೋ ಭಾರತ್ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ.